ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ. ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಪ್ರತಿ ಶನಿವಾರ ಇಲ್ಲಿ ವಾರದ ಸಂತೆ ನಡೆಯುತ್ತೆ. ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಒಂದು ಕಡೆ ಸಿಗ್ತವೆ. ಅಕ್ಕಿರಾಂಪುರ ವಾರದ ಸಂತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ. ಒಳ್ಳೊಳ್ಳೆ ತರಕಾರಿಗಳು ಬರ್ತವೆ ಮತ್ತು ದವಸ ಧಾನ್ಯಗಳು ಕೂಡ ಬರ್ತವೆ. ಮತ್ತು ಈ ಸಂತೆಗೆ ಅನೇಕ ಕಡೆಯಿಂದ ಜನ ಬರ್ತಾರೆ. ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ, ಸಂತೆ ಅಂದರೆ ಒಂದು ಜೇನುಗೂಡು ಇದ್ದ ಹಾಗೆ. ಎಲ್ಲ ವರ್ಗದ ಜನರು ಸೇರಿ ಒಂದು ಸಂತೆ ಮಾಡ್ತಾರೆ. ಸಂತೆಗೆ ಒಂದು ತುಂಬ ದೊಡ್ಡ ಇತಿಹಾಸ ಇದೆ. ಅದು ಪ್ರಾಚೀನ ಕಾಲದಿಂದಲೂ ಸಂತೆ ಇದೆ. 12ನೇ ಶತಮಾನದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಒಂದು ನಿರ್ದಿಷ್ಟ ಜಾಗದಲ್ಲಿ ಪದಾರ್ಥಗಳನ್ನು ಅಲ್ಲಿ ಮಾರಾಟ ಮಾಡ್ತಾರೆ, ಕೊಂಡ್ಕೊಳ್ತಾರೆ ಮತ್ತು ಸುತ್ತಮುತ್ತ ಹಳ್ಳಿ ಜನರು ಭಾಗವಾಗ್ತಾರೆ. ಮೊದಲು ಒಂದೊಂದೇ ಪದಾರ್ಥಗಳನ್ನು ಮಾರಾಟ ಮಾಡ್ತಿದ್ರು. ಆಮೇಲೆ ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳನ್ನು ಮಾಡ್ತಾ ಒಂದು ಸ್ಥಳದಲ್ಲಿ ಸಂತೆನ ನಿಗದಿ ಮಾಡ್ತಾರೆ. ಅದು ಎಲ್ಲರಿಗೂ ಹತ್ತಿರವಾಗುವಂತಹ, ಅವತ್ತಿನ ಹಿರಿಯರು ಒಂದು ನಿರ್ದಿಷ್ಟ ಜಾಗದಲ್ಲಿ ಒಂದು ಸಂತೆ ಮಾಡ್ತಾರೆ. ಸಂತೆ ಅನ್ನೋದು ಒಂದು ಅಚ್ಚ ಕನ್ನಡದ ಶಬ್ದ. ಈ ಜಾಗತಿಕ ಸಂತೆಗಳಿಗೆ ಕೂಡ ಇವು ದೇಸಿ ಸಂತೆಗಳೇ ಒಂದು ಪ್ರೇರಣೆ ಮತ್ತು ಪೂರಕ ಅನ್ಬೋದು. ಒಂದು ರೀತಿಯ ಹಳ್ಳಿಯ ಸಂತೆ, ಒಂದು ರೀತಿಯ ದೇಸಿ ಸಂತೆ. ಜಾಗತಿಕ ಸಂತೆಗಳಿಗೆ ಈ ದೇಸಿ ಸಂತೆಗಳೇ ಬುನಾದಿ. ನೋಡಿ, ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ. ಒಂದು ಟೂರ್ ಮಾಡ್ತಾ ಇದ್ದೀನಿ. ಯಾರಿಗೂ ಮಾತಾಡ್ಸಕ್ಕೆ ಹೋಗಲ್ಲ, ಯಾಕೆಂದರೆ ಬೆಳಗಿನ ಜಾವ ಎಲ್ಲ ವ್ಯಾಪಾರದಲ್ಲಿ ಮಗ್ನರಾಗಿದ್ದಾರೆ. ವಾರದ ಸಂತೆ, ಅಕ್ಕಿರಾಂಪುರ ತರಕಾರಿ ಸಂತೆ. ತರಕಾರಿ ಬರಲ್ಲ ಎಲ್ಲ ರೆಡಿ ಮಾಡಿದ್ದೀನಿ. ಓಡ್ಬಿಟ್ಟಿದ್ದೀನಿ. ಮಳೆ ಇಲ್ಲ ಅಂದ್ರೆ ಸರ್ ಆರಾಮ? ನಮಸ್ತೆ. ಚೆನ್ನಾಗಿದ್ದೀರಾ? ಮಳೆ ಸ್ವಲ್ಪ ಬಿಡುವು ಮಾಡಿದೆ. ಮಳೆ ತಿಂಡಿ ಆಯ್ತಾ? ತಿಂಡಿ ತಿಂತ ಆಯ್ತಾ? ಇನ್ನೂ ಇಲ್ಲ ಸರ್. ಹೌದಾ? ತಿನ್ಬೇಕು. ಇಲ್ಲೇ ಮಾಡ್ತೀರಾ? ಇಲ್ಲೊಂದು ನೋಟ್ ಇತ್ತಲ್ಲ. ಇದೆ. ಚೆನ್ನಾಗಿರುತ್ತೆ. ಒಂಚೂರು ತಿನ್ಬಿಡೋದು ಅಷ್ಟೇ. ಅಷ್ಟೇ ಹೊಟ್ಟೆ ಪಾಡಿಗೆ ಯಜಮಾನ್ರೆ, ಇವರು ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು? ಈ ಸಂತೆ ಸೇರಿ
ಈ ಸಂತೆ ಸೇರಿ ಬೇಕಾದ ವರ್ಷ ದಿನ ಆಗಿ ಹೋಗ್ಬಿಟ್ಟದೆ ಎಷ್ಟು ವರ್ಷಗಳು ಕೇಳಿ 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 ವರ್ಷಗಳು. ಎಷ್ಟು ವರ್ಷಗಳು 40 ವರ್ಷನೋ ಏನು ಒಂದು ಆಲೆ ಒಂದು 70ಕ್ಕೆ ಹೋಗ್ಬಿಟ್ಟದ ಇದು ಅವತ್ತಿಂದಲೂ ಈ ಸಂತೆನೆ ಅವತ್ತಿಗಾನು ಬರ್ತಾ ಇದ್ದೀರಾ ಹೌದಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈ ಸಂತೆಗೆ ನಾವು ಅವತ್ತಿಂದಲೂ ಆಲೆ ನಾವು ಒಂದು ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದ 40 ವರ್ಷದಿಂದ ಬಂದಿದ್ದೀವಿ ನಾವು ಎಲ್ಲ ಪದಾರ್ಥಗಳು ಸಿಗ್ತಾವ ಇಲ್ಲಿ ಎಲ್ಲ ಸಿಗ್ತದೆ ಮನೆಗೆ ಬೇಕಾಗುವ ನೋಡು, ಮುಂದಿನವರು ಏನು ನಿನ್ನ ಹತ್ರ ಇದ್ದಾನೆ? ನಿನ್ನ ಹತ್ರ ಇದ್ದಾನೆ ಕೇಳಿದ್ದೆ. ಹೊಟ್ಟೆ ಕೊಡು. అది ఏమన్నా పోల్చే ఏంటంట ಗೊತ್ತಾಗಲ್ಲ